ಭಾರ್ಗವಿ LLB ಈಗ ಕನ್ನಡಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರ ಮೊಟ್ಟ ಮೊದಲ ಬಾರಿಗೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಸ್ವಲ್ಪ ನರ್ವಸ್ ಆಗಿದ್ದೀನಿ. ಇನ್ನೇನು ಮಂಡೇ ಬರ್ತಾ ಇದೆ ನಮ್ಮ ಸೀರಿಯಲ್ಲು. ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ, ಬಿಕಾಸ್ ತುಂಬ ಒಳ್ಳೆ ಕತೆ ಇದು. ವೇಟಿಂಗ್ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ. ಹೆಂಗ್ ಸಿಕ್ತು ಈ ಒಂದು ಪಾತ್ರ ಅಂತ? ನಾನು ಆ್ಯಕ್ಚುಲಿ ಬೇರೆ ಒಂದು ಆಡಿಷನ್ ಕೊಟ್ಟಿದ್ದೆ. ಆಡಿಷನ್ ಅಂದರೆ ಒಂದು ಬೇರೆ ಕಾಲ್ ಬಂದಿತ್ತು ಆ್ಯಂಡ್ ಬೇರೆ ಪ್ರಾಜೆಕ್ಟಿಗೆ ನಾನು ಮಾಡಬೇಕಿತ್ತು. ಅದು ಲಾಸ್ಟಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೆ ಮೇ ಬಿ ಚಾನಲ್ ಕಡೆಯಿಂದ ಪ್ರೊಡಕ್ಷನ್ ಅವರಿಗೆ ಒಂದು ರೆಫರೆನ್ಸ್ ಇತ್ತು ಅನಿಸುತ್ತೆ. ಅಲ್ಲಿಂದ ನನಗೆ ಕಾಲ್ ಬಂತು ಆ್ಯಂಡ್ ಆ್ಯಕ್ಚುಲಿ ಬೇಗನೆ ಆಯಿತು. ಇದೊಂದು 2 months ಬ್ಯಾಕ್ ನನಗೆ ಕಾಲ್ ಬಂದಿದ್ದು. ಬೇಗನೆ ಮುಗಿಸಿದ್ರು. ಫೋಟೋಶೂಟು ಅದು ಇದು ಎಲ್ಲ ಶುರು ಮಾಡಿ ಆ್ಯಂಡ್ ಶೂಟಿಂಗು ಸ್ಟಾರ್ಟ್ ಆಯಿತು ಆ್ಯಂಡ್ ಎಪಿಸೋಡ್ಸ್ ಒಂದು 10 ಎಪಿಸೋಡ್ಸ್ ಕೂಡ ಮಾಡಿದ್ದೀವಿ ಇವಾಗ. LLB ಮಾಡಿ ವಕೀಲ ವೃತ್ತಿ ಬೇಡ ಅಂತ ಅನ್ಕೊಂಡವರು ಇನ್ನೊಬ್ಬ LLB ಮಾಡಿರುವಂತ ಸ್ವಾಭಿಮಾನದ ಹೆಣ್ಣು ಮಗಳನ್ನ ಲವ್ ಮಾಡ್ತೀರಾ? ಸೊ ಹೆಂಗ್ ಶುರುವಾಗುತ್ತೆ ನಿಮ್ಮ ಲವ್ ಸ್ಟೋರಿ ಎಲ್ಲ? ಅದೇ ಈ ಒಂದು LLB ಮಾಡಿ ನಾನು ಅದನ್ನ ಇನ್ನು ಪ್ರಾಕ್ಟೀಸ್ ಮಾಡಲ್ಲ ಅನ್ನೋದೇ ಒಂದು ಕಾರಣ. ನಮ್ಮಪ್ಪನಿಗೆ ಅವರಿಂದ ದೂರ ಆಗೋದಕ್ಕೆ ಅದೇ ಕಾರಣ. ಬಟ್ ವಿಧಿ ಹೇಗಂದ್ರೆ ಆ ಥರ ಒಂದು LLB ಮಾಡಿರೋ ಹುಡುಗಿನೇ, ಲಾಯರ್ ಹುಡುಗಿನೇ ನಾನು ಇಷ್ಟಪಡುವಂಥ ಒಂದು ಸಂದರ್ಭ. ಆ್ಯಂಡ್ ಅವರಿಬ್ಬರು ಒಪೋನೆಂಟ್ ಆಗಿರುವಂಥ ಒಂದು ಏನೋ ಸಿಚುವೇಶನಲ್ಲಿ ನಾನು ಹೆಂಗೆ ಅವರ ಮಧ್ಯದಲ್ಲಿ ಪ್ಲೇ ಮಾಡ್ತೀನಿ ಅನ್ನೋದು ಒಂದು ಕ್ಯೂರಿಯಾಸಿಟಿ ನನಗಿದೆ. ಹೇಗೆ ಕತೆ ಹೋಗುತ್ತೆ ಅಂತ. ತುಂಬ ಚೆನ್ನಾಗಿದೆ ಈ ಕತೆ. ಬೇರೆ ಕತೆಗಳಿಗಿಂತ ಯುನೀಕ್ ಆಗಿದೆ. ನೋಡೋಣ, ನಾನು ಮೋಸ್ಟ್ಲಿ ಲಾ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡ್ಬೋದಾ ಆ ಹುಡುಗಿಗೋಸ್ಕರ, ಅಥವಾ ಅಥವಾ ನಾನು ಮಾಡ್ತಿರೋ ಕೆಲಸದಲ್ಲೇ ಒಂದು ಭೇಷ್ ಅಂತ ಅಪ್ಪನಿಂದ ಹೇಳಿಸ್ಕೊಳ್ಳೋ ಒಂದು ಸಂದರ್ಭ ಬರ್ಬೋದೇನೋ, ಗೊತ್ತಿಲ್ಲ. ವೇಟಿಂಗ್. ಇವಾಗ ಆ ಹುಡುಗಿನ ಇಂಪ್ರೆಸ್ ಮಾಡೋದ್ರಲ್ಲೂ ಇದ್ದೀನಿ, ಇಲ್ಲಿ ಅಪ್ಪನ ಇಂಪ್ರೆಸ್ ಮಾಡೋದ್ರಲ್ಲೇ ಇದ್ದೀನಿ. ಸೊ 2 ಕಡೆ ಇಂಪ್ರೆಸ್ ಮಾಡೋವಂಥ ಒಂದು ಇದು ನಡೀತಾ ಇದೆ, ನೋಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.